ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 4. ಸೊಲೊಮೋನನ ಪದಾಧಿಕಾರಿಗಳು. ಸೊಲೊಮೋನ ರಾಜನು ಸರ್ವ ಇಸ್ರಾಯೇಲರ ಮೇಲೆ ಅರಸನಾಗಿದ್ದನು. ಅವನ ಮುಖ್ಯ ಪದಾಧಿಕಾರಿಗಳು ಇವರು: ಚಾದೋಕನ ಮಗ ಅಜರ್ಯನು ಯಾಜಕನು, ಶೀಷನ ಮಗನಾದ ಎಲಿಹೋರೇಫ್ ಹಾಗೂ ಅಬಿಯಾಹು ಎಂಬುವರು ಕಾರ್ಯದರ್ಶಿಗಳು, ಅಹೀಲೂದನ ಮಗ ಯೆಹೋಷಾಫಾಟನು ಅವನ ಮಂತ್ರಿ, ಯೆಹೋಯಾದಾವನ ಮಗ ಬೇನಾಯನು ಸೇನಾಪತಿ, ಎಬ್ಯಾತಾರ ಹಾಗೂ ಚಾದೋಕ ಯಾಜಕರು, ನಾತಾನನ ಮಗ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥ, ನಾತಾನನ ಮಗ ಜಾಬೂದನು ಯಾಜಕ ಹಾಗೂ ಅರಸನ ಮಿತ್ರ, ಅಹಿಷ್ರಾಮನು ರಾಜ್ಯ ಗೃಹಾಧಿಪತಿ, ಅಬ್ದನ ಮಗನಾದ ಅದೋನಿರಾಮನು ಬಿಟ್ಟಿ ಕೆಲಸ ಮಾಡುವವರ ಮುಖ್ಯಸ್ಥ. ಸೊಲೊಮೋನನ ಜಿಲ್ಲಾಧಿಕಾರಿಗಳು. ಸರ್ವ ಇಸ್ರಾಯೇಲರ ಮೇಲೆ ಸೊಲೊಮೋನನು 12 ಜನ ಜಿಲ್ಲಾಧಿಕಾರಿಗಳನ್ನು ನೇಮಿಸಿದ್ದನು. ಅವರು ತಮ್ಮ ಜಿಲ್ಲೆಗಳಿಂದ ಅರಸನಿಗೂ ಅರಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪೂರೈಸುತ್ತಿದ್ದರು. ಪ್ರತಿಯೊಬ್ಬನು ವರ್ಷದಲ್ಲಿ 1 ತಿಂಗಳು ಪೂರೈಸಬೇಕಾಗಿತ್ತು. ಅವರ ಹೆಸರುಗಳು ಹಾಗೂ ಜಿಲ್ಲೆಗಳ ಹೆಸರುಗಳು ಇವು: ಬಿನ್ ಹೂರ ಎಫ್ರಾಯಿಮಿನ ಮಲೆನಾಡಿನ ಪ್ರದೇಶ, ಬಿನ್ ದೇಕೆರ್, ಮಾಕತ್, ಶಾಲ್ಬೀಮ್, ಬೇತ್ ಶೆಮೆಸ್, ಏಲೋನ್, ಬೇತ್ ಹನಾನ್, ಬಿನ್ ಹೆಸೆದ್, ಅರುಬೋತ್, ಸೋಕೋಹೆಫೆರ್ ಎಂಬ ಪ್ರದೇಶಗಳು ಅವನ ವಶದಲ್ಲಿದ್ದವು. ಬಿನ್ ಅಬಿನಾದಾಬ್, ನಾಪೋತ್-ದೋರ್ ಇವನು ಸೊಲೊಮೋನನ ಮಗಳು ಟಾಫತಳನ್ನು ವಿವಾಹವಾಗಿದ್ದನು. ಅಹೀಲೂದನ ಮಗ ಬಾಣ, ತಾಣಕ್, ಮೆಗಿದ್ದೋ, ಚಾರೆದಾತಿನ ಬಳಿಯಲ್ಲಿರುವ ಜೆಸ್ರೇಲಿನ ಅಡಿಯಲ್ಲಿದ್ದ ಬೇತ್ ಶೆಯಾನಿನಿಂದ ಆ ಬೇಲ್ ಮೊಹೋಲದವರೆಗೂ ಇದ್ದ ಯಾಕ್ಮೇಯೋನಿನ ಆಚೆಗೆ ವಿಸ್ತರಿಸಿಕೊಂಡಿದ್ದ ಬೇತ್ ಶೆಯಾನಿನ ಎಲ್ಲ ಪ್ರದೇಶ. ಬಿನ್ ಗೆಬೇರ್, ರಾಮೋತ್ ಗಿಲ್ಯಾದ್, ಗಿಲ್ಯಾದಿನಲ್ಲಿ ಮನಸ್ಸೆಯ ಮಗ ಯಾಯೀರನ ಗ್ರಾಮಗಳಿಗೂ, ಬಾಷಾನಿನಲ್ಲಿ ಪೌಳಿ ಗೋಡೆಗಳಿಂದಲೂ ಕಬ್ಬಿಣದ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ 60 ಪಟ್ಟಣಗಳಿದ್ದ ಆರ್ಗೋಬ ಪ್ರದೇಶ. ಇದ್ದೋವಿನ ಮಗ ಅಹಿನಾಬನು ಮಹನಯಿಮ್, ಅಹಿಮಾಚ ನಫ್ತಲಿ ಪ್ರದೇಶ. ಇವನು ಸೊಲೊಮೋನನ ಮಗಳು ಬಾಸೆಮತಳನ್ನು ವಿವಾಹವಾಗಿದ್ದನು. ಹುಷೈಯ ಮಗ ಬಾಣ, ಆಶೇರ ಮತ್ತು ಆಲೋತ್. ಫಾರೋಹನ ಮಗ ಯೆಹೋಷಾಫಾಟನು ಇಸ್ಸಾಕಾರ ಪ್ರದೇಶ. ಏಲನ ಮಗ ಶಿಮ್ಮಿ, ಬೆನ್ಯಾಮೀನರ ಪ್ರದೇಶ. ಊರಿಯನ ಮಗ ಗೆಬೇರ್, ಗಿಲ್ಯಾದ, ಆಮೋರಿಯರ ಅರಸ ಸೀಹೋನ್, ಬಾಷಾನಿನ ಅರಸ ಓಗ್ ಇವರ ಪ್ರದೇಶಕ್ಕೆಲ್ಲ ಅವನೊಬ್ಬನೇ ಜಿಲ್ಲಾಧಿಕಾರಿಯಾಗಿದ್ದನು. ಸೊಲೊಮೋನನ ವೈಭವಪೂರ್ಣ ಪರಿಪಾಲನೆ. ಇಸ್ರಾಯೇಲ್ ಹಾಗೂ ಯಹೂದ್ಯರು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತರಾದರು. ಅನ್ನಪಾನಗಳಲ್ಲಿ ಸಂತೃಪ್ತರಾಗಿ ಸಂತೋಷದಿಂದ ಬಾಳುತ್ತಿದ್ದರು. ಯೂಫ್ರೆಟಿಸ್ ನದಿ ಮೊದಲುಗೊಂಡು ಫಿಲಿಸ್ಟಿಯರ ಹಾಗೂ ಈಜಿಪ್ಟಿಯರ ದೇಶಗಳವರೆಗೂ ಇರುವ ಎಲ್ಲ ರಾಜ್ಯಗಳ ಪ್ರಜೆಗಳನ್ನು ಸೊಲೊಮೋನನು ಆಳುತ್ತಿದ್ದನು. ಆ ದೇಶದವರು ತಮ್ಮ ಜೀವಮಾನದಲ್ಲೆಲ್ಲ ಅಧೀನರಾಗಿದ್ದು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದರು. ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗಿದ್ದ ಆಹಾರ ಪದಾರ್ಥಗಳ ಪಟ್ಟಿ: 5,000 ಲೀಟರ್ ಗೋಧಿಯ ಹಿಟ್ಟು, 10,000 ಲೀಟರ್ ಜವ ಗೋಧಿಯ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು, ಇವುಗಳ ಜೊತೆಗೆ ದುಪ್ಪಿ, ಜಿಂಕೆ, ಸಾರಂಗ, ಕೊಬ್ಬಿದ ಕೋಳಿಗಳು. ಅವನು ಯೂಫ್ರೆಟಿಸ್ ನದಿಯ ಈಚೆಯಲ್ಲಿ ಚಿಪ್ಸಾಹು ಮೊದಲುಗೊಂಡು ಗಾಜದವರೆಗಿರುವ ಈಚೆ ಎಲ್ಲ ರಾಜರಿಗೂ ಅಧಿಪತಿಯಾಗಿದ್ದನು. ಸುತ್ತಮುತ್ತಲಿನ ರಾಜರೊಡನೆ ಶಾಂತಿ ಸಮಾಧಾನದಿಂದಿದ್ದನು. ಸೊಲೊಮೋನನ ಆಳ್ವಿಕೆಯಲ್ಲೆಲ್ಲ ದಾನ್ ಪಟ್ಟಣದಿಂದ ಬೇರ್ಷೆಬದವರೆಗೆ ಸಮಸ್ತ ಇಸ್ರಾಯೇಲರು ಹಾಗೂ ಯಹೂದ್ಯರು ತಮ್ಮ ತಮ್ಮ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು. ಸೊಲೊಮೋನನ ಲಾಯಗಳಲ್ಲಿ 40,000 ರಥಾಶ್ವಗಳಿಗೆ ಸ್ಥಳವಿತ್ತು. ಅವನಿಗೆ 12,000 ಮಂದಿ ರಾಹುತರಿದ್ದರು. ಮೇಲೆ ಹೇಳಿದ ಜಿಲ್ಲಾಧಿಕಾರಿಗಳು ತಮ್ಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸ ಸೊಲೊಮೋನನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತುಕೊಂಡಿದ್ದ ಎಲ್ಲರಿಗೂ ಬೇಕಾಗುವ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸುತ್ತಿದ್ದರು. ಇದರದೇ ಅವರು ರಥಾಶ್ವಗಳಿಗಾಗಿ ಹಾಗೂ ಸವಾರಿ ಕುದುರೆಗಳಿಗಾಗಿ ನೇಮಕವಾದಷ್ಟು ಜವೆಗೋಧಿಯನ್ನು, ಹುಲ್ಲನ್ನು ಕುದುರೆಗಳಿದ್ದ ಸ್ಥಳಕ್ಕೆ ತಂದು ಒಪ್ಪಿಸುತ್ತಿದ್ದರು. ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಮರಳಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದ್ದರು. ಅವನ ಜ್ಞಾನ ಮೂಡಣ ಎಲ್ಲರ ಜ್ಞಾನಕ್ಕಿಂತಲೂ ಈಜಿಪ್ಟರ ಸರ್ವಜ್ಞಾನಕ್ಕಿಂತಲೂ ಮಿಗಿಲಾಗಿತ್ತು. ಅವನು ಜೆರಹನ ಮಗನಾದ ಏತಾನ್, ಮಾಹೋಲನ ಮಕ್ಕಳಾದ ಹೇಮಾನ್, ಕಲ್ಕೋಲ್, ದರ್ದ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಮುತ್ತಲಿನ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಯಿತು. ಅವನು ನುಡಿದ ಜ್ಞಾನೋಕ್ತಿಗಳು 3,000, ರಚಿಸಿದ ಗೀತೆಗಳು 1,005. ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡಿಯಲ್ಲಿ ಬೆಳೆಯುವ ಹೀಸೋಪ್ ಗಿಡದವರೆಗೆ ಎಲ್ಲ ವನಸ್ಪತಿಗಳನ್ನು ಕುರಿತು, ಎಲ್ಲ ಪಶು ಪಕ್ಷಿ ಜಲಜಂತು ಕ್ರಿಮಿ ಕೀಟಗಳನ್ನು ಕುರಿತು ಪ್ರಸ್ತಾಪಿಸಬಲ್ಲವನಾಗಿದ್ದನು. ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಸರ್ವ ಜನಾಂಗಗಳ ಭೂಪಾಲರಲ್ಲಿ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಬರುತ್ತಿದ್ದರು.